ಏನೇ ಆಗ್ಲಿ ಬ್ರೋ, ನಿಮ್ಮ ಹತ್ರ ದುಡ್ಡಿದೆ ಅದಕ್ಕೆ ಇದೆಲ್ಲ ಮಾಡ್ತಿದ್ದೀರಾ, ನಾವೇನ್ ಮಾಡಕ್ಕಾಗುತ್ತೆ ಅಂದವ್ರಿಗೆ ಈ ವಿಡಿಯೋದಲ್ಲಿ ಆನ್ಸರ್ ಸಿಗುತ್ತೆ. ಎಲ್ರಿಗೂ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಿನ್ನೆ ಬಂದ್ ಮಲ್ಕೊಳ್ಳೋ ಅಷ್ಟೇ ಲೇಟ್ ಆಗಿತ್ತು, ಅಂದ್ರೂ ಇವತ್ತು 6:30 ಎದ್ದೆ. ಅವನೇ ಮುಖ ತೊಳ್ಕೊಂಡು ಬೀಗ ತಗೊಂಡು ಟ್ರ್ಯಾಕ್ಟರ್ ಸ್ಟಾರ್ಟ್ ಮಾಡ್ಕೊಂಡು ಹೊಲದ ಕಡೆ ಬಂದ. ನಿನ್ನೆ ಸಂಜೆ 6 ಗಂಟೆಯಿಂದ 10 ಗಂಟೆವರೆಗೂ ಹೊಡೆದ್ವಿ, ಆದ್ರೂ ಹೊಲ ಮುಗಿಲಿಲ್ಲ. ಅದಕ್ಕೆ ಇವತ್ತು ಮಾರ್ನಿಂಗ್ ಬೇಗನೆ ಇದ್ದು ಹೊಲದ ಕಡೆ ಹೋಗ್ತಿದ್ದೀನಿ. ನಮ್ಮ ಫ್ರೆಂಡ್ ಬರ್ತಾನೆ, ನಮ್ಮ ಫ್ರೆಂಡ್ ಕೈಯಲ್ಲಿ ಟ್ರ್ಯಾಕ್ಟರ್ ಕೊಟ್ಟು ನಾನು ಊರಕ್ಕೆ ಬರ್ತೀನಿ. ಏನ್ ಮಾಡ್ತಿರಾರೆ, ಎಷ್ಟು ದುಡ್ಡು ದುಡಿತೀವಿ ಅಂದ್ರೆ ರೈತರ ಕೈಯಲ್ಲಿ ದುಡ್ಡೇ ಉಳಿಯಲ್ಲ. ತುಂಬಾ ಜನ ಅನ್ಕೊಂಡಿದ್ರೆ ದುಡ್ಡು ತುಂಬಾ ಇದೆ ಇವನ ಹತ್ರ ಅಂತ. ಜನ ಕಮೆಂಟ್ ಮಾಡಿದ್ರು, ಬ್ರೋ ನಿಮ್ಮ ಹತ್ರ ದುಡ್ಡಿದೆ ಅದಕ್ಕೆ ಇದೆಲ್ಲ ಮಾಡ್ತಿದ್ದೀರಾ, ನಮಗೂ ಆಸೆ ಇದೆ ಬ್ರೋ ಲೈಫಲ್ಲಿ ಮುಂದೆ ಬರ್ಬೇಕು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಆದ್ರೆ ದುಡ್ಡಿಲ್ಲ ಬ್ರೋ, ದುಡ್ಡಿದ್ದವ್ರು ಏನ್ ಬೇಕಾದ್ರು ಮಾಡ್ತಾರೆ, ನಾವೇನ್ ಮಾಡೋಣ ಹೇಳಿ. ನೀವ್ ಹೇಳ್ತಿರೋದು ನಿಜಾನೇ, ಆದ್ರೆ ನಾನೊಂದ್ ಮಾತು ಹೇಳ್ಬೇಕು, ನನ್ನ ಹತ್ರ ಕೂಡ ಯಾವ್ದು ದುಡ್ಡಿಲ್ಲ, ನಾನು ಕೂಡ ಸಾಲ ಮಾಡಿ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಒಂದಿಷ್ಟು ಜನ ಹಿಂಗೂ ಕೇಳ್ಬೋದು, ಯಾಕೆ ಬ್ರೋ ಸಾಲ ಮಾಡಿ ಅದೆಲ್ಲ ಮಾಡ್ತಿದ್ದೀರಾ ಅಂತಂದು. ಏನಾದ್ರು ಮಾಡ್ಲೇಬೇಕು ಅಂತ ಒಂದ್ ಛಲ ಇದೆಯಲ್ಲ, ಹಂಗಾಗಿ ಇದೆಲ್ಲ ಕಷ್ಟಪಟ್ಟು ಮಾಡ್ತಿರೋದು. ಇವಾಗ ನಾವ್ ಎಲ್ಲಿದೀವಪ್ಪ ಅಂದ್ರೆ ನಮ್ಮೂರ್ ಸೊಸೈಟಿಲಿ ಲೋನ್ ತಗೊಳಕಂತ ಬಂದಿದೀವಿ. ಹೌದು, ಯಾವ್ದೋ ಮನುಷ್ಯನ ಹೊರಗಿಂದ ನೋಡಿದ್ರೆ ಈಸಿ ಲೈಫ್ ಅಂತ ಕಾಣಿಸ್ತದೆ, ಆದ್ರೆ ಒಳಗಿಂದ ನೋಡಿದಾಗ ಗೊತ್ತಾಗುತ್ತೆ ಅವನಲ್ಲಿ ಎಷ್ಟು ಟೆನ್ಷನ್, ಪ್ರಾಬ್ಲಮ್ಸ್ ಇದೆ, ರಿಸ್ಕ್ ಇದೆ. ಇದೆಲ್ಲ ತಗೊಂಡು ಅವ್ನು ಮ್ಯಾನೇಜ್ ಮಾಡ್ಕೊಂಡು ಬರ್ತಿರ್ತಾನೆ. ಹೊರಗಿಂದ ನೋಡೋರ್ಗೆ ಯಾಪಿ ಅಂತ ಅನಿಸ್ಬೋದು, ಅವ್ನು ಎಷ್ಟು ಕಷ್ಟ ಪಡ್ತಿರ್ತಾನಂತ ಅವ್ನಿಗೆ ಮಾತ್ರ ಗೊತ್ತಿರುತ್ತೆ. ನಾನ್ ಕೈ ಹಾಕಿರೋದು ದೊಡ್ಡ ಕೆಲ್ಸಕ್ಕೆ, ಆದ್ರೆ ಅವ್ನ ಕನ್ಸ್ಗಿನ್ನ ಅದು ದೊಡ್ಡ ವಿಷಯ ಅಲ್ಲ. ಅದು ಇವಾಗ ಕಷ್ಟ ಆಗ್ತಿರ್ಬೋದು, ಆದ್ರೆ ಒಂದಿನ ಆ ಕಷ್ಟ ನಮ್ ಜೀವನಕ್ಕೆ ದಾರಿ ಮಾಡಿಕೊಡುತ್ತೆ. ನೀವು ಏನಾದ್ರು ಸ್ಟಾರ್ಟ್ ಮಾಡ್ಬೇಕನ್ನಂಗಿದ್ರೆ ಇವಾಗ ಸ್ಟಾರ್ಟ್ ಮಾಡಿ. ಲಾಸ್ ಆಗ್ಲಿ ಲಾಭ ಆಗ್ಲಿ ಅದು ಮುಂದೆ ನೋಡ್ಕೊಳ್ಳೋಣ, ಆದ್ರೆ ಮುಂದೆ ಒಂದಿನ ಅನಿಸ್ಬಾರ್ದು ನಾನು ಅದನ್ನ ಮಾಡ್ಬೇಕಿತ್ತು ಇದನ್ನ ಮಾಡ್ಬೇಕಿತ್ತು ಅಂತಂದು. ಹೌದು, ಮಾಡ್ಬೇಕನ್ನೋ ಮನ್ಸು ನಿಮ್ಮಲ್ಲಿದೆ, ಆದ್ರೆ ಧೈರ್ಯ ಬರ್ತಿಲ್ಲ, ಬರೀ ಭಯನೇ ಆಗ್ತಿದೆ. ಏನಾದ್ರು ಸ್ಟಾರ್ಟ್ ಮಾಡಂಗಿದ್ರೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡ್ಬಿಡಿ. ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಕಷ್ಟದಿಂದ ಕಟ್ಟಿದ ಜೀವನ ಹೇಗಿರುತ್ತೆ ಅಂತ ನೋಡ್ಬೇಕಂದ್ರೆ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತೆ ಈ ವಿಡಿಯೋದಲ್ಲಿ ನಿಮ್ಗೆ ಏನ್ ಅರ್ಥ ಆಯ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಒಳ್ಳೆ ಅಪ್ಡೇಟ್ ಜೊತೆ. ಬಾಯ್.